ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸದ್ಗುರು ಶಿರಡಿ ಸಾಯಿಬಾಬರವರ ಬಗ್ಗೆ ವಿಶೇಷವಾಗಿ ಎಷ್ಟು ಹೇಳಿದ್ರೂ ಕಮ್ಮಿನೇ. ಬರೀ ಒಂದು ಸಂಕಲ್ಪವನ್ನು ಮಾಡಿದರೆ ಸಾಕು, ಸಂಕಲ್ಪ ಮೀರಿ ವರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಭಕ್ತರು, ನಮ್ಮಲ್ಲಿ ಸಾಯಿ ಮಂದಿರಕ್ಕೆ ಬರುವಂಥ ಭಕ್ತರು, ತಾಯಂದಿರು, ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಪಾದಯಾತ್ರೆಯನ್ನು ಮಾಡ್ತಾರೆ. ಪಾದಯಾತ್ರೆಯನ್ನು ಮಾಡುವಾಗ ಬೇರೆ ಭಕ್ತರು ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಕರ್ಕೊಂಡು ಬರುವಾಗ ಇನ್ನೊಬ್ಬರು ಮನೆಯ ತಾಯಿಯನ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವ್ರು ಏನು ಮಾಡ್ತಾರೆ, ತೊಂದರೆ ತಾಪತ್ರೆಯನ್ನು ಆಗುತ್ತೆ, ನಾ ಬರಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಇಲ್ಲ ಬಾ, ಸದ್ಗುರು ಸಾಯಿಬಾಬರ ಹತ್ರ ಹೋದರೆ ನಿನ್ನ ಕಷ್ಟಗಳೆಲ್ಲ ದೂರವಾಗ್ತವೆ, ದೂರವಾದರೆ ಭಗವಂತನ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಹೇಳಿದಾಗ ಅವರು ಒಂದು ವಾರ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವ್ರಿಗೆ ಏನಾಗ್ತದೆ ಅಂದರೆ ತೊಂದರೆ ತಾಪತ್ರೆ ಆಗ್ತದೆ. ಏನಾಗ್ತದೆ, ಅವರೊಂದು ಕಾಲನ್ ಚೈನು ಎಲ್ಲೋ ಕಳ್ಕೊಂಡು ಬಿಡ್ತಾರೆ. ಅಂದರೆ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಾರೆ ಸಾಯಿ ಮಂದಿರಕ್ಕೆ. ಪಾದಯಾತ್ರೆಯನ್ನು ಮಾಡುವಾಗ ಚೈನನ್ನು ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡಾಗ ಈಗ ಅವ್ರ ಯಜಮಾನರು ಬೈತಿರ್ತಾರೆ, ಯಾಕೆ ಹೋಗಿದ್ದೀಯಾ ಅಂತೇಳಿ ಬೈತಾರೆ. ಅಂಥೇಳಿ ಸಂಕಷ್ಟದಿಂದ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಅವರ ಕಾರ್ಯಗಳನ್ನು ಎಲ್ಲವನ್ನು ಮಾಡಿ ಆಮೇಲೆ ನಮ್ಮನ್ನು ಸಂಪರ್ಕವನ್ನು ಮಾಡ್ತಾರೆ. ಸಂಪರ್ಕವನ್ನು, ಇಲ್ಲ ಸ್ವಾಮೀಜಿ ಹೀಗಾಗಿದೆ, ಏನು ಇದಕ್ಕೆ ಪರಿಹಾರ, ಇಲ್ಲ ನಮ್ಮ ಮನೆಯವರು ಬೈತಾರೆ ಅಂತ ಹೇಳ್ತಾರೆ. ಅವಾಗ ನಾನು ಹೇಳಿದೆ, ನಿನ್ನ ಚೈನ್ ಸಿಗುತ್ತದೆ ಹೋಗಮ್ಮ ಅಂಥೇಳಿ ಆಶೀರ್ವಾದವನ್ನು ಮಾಡಿ ಕಳಿಸ್ತೇನೆ. ಮತ್ತು ಅವ್ರು ಹೆಂಗೆ ಸಿಗ್ತೈತಿ ಅಂಥೇಳಿ ಪ್ರಶ್ನೆಯನ್ನು ಮಾಡಿದಾಗ ಅವರು ಏನು ಮಾಡ್ತಾರೆ ಅಂದರೆ ದುಡ್ಡು ಹುಡುಕ್ತಾರೆ. ದುಡ್ಡು ಅಂದರೆ ಹೊಸದು, ಅಂದರೆ ಮನೆಗೆ ಹೋಗ್ಬೇಕಂದ್ರೆ ಹೊಸದು ತಗೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಬೈತಾರೆ ಮನೆಯವರು. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ದುಡ್ಡನ್ನು ತಗೊಂಡು ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಲ್ಲಿ ಹೋದಾಗ ಅಲ್ಲಿ ದುಡ್ಡು ಬಿಡಿಸ್ತಾ ಇರ್ತಾರೆ. ಬಿಡಿಸುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅಳ್ಕೊಂತ ಕೂತ್ಕೊಂಡಿರ್ತಾರೆ. ಒಬ್ಬ ಮುದುಕನ ವೇಷಧಾರಿಯಾಗಿ ಬಂದ ಸಾಯಿಬಾಬರು ಏನು ಮಾಡ್ತಾರೆ ಅಂದರೆ ಅವರ ತಾಯಿಯನ್ನು ಕೇಳ್ತಾರೆ, ತಮ್ಮ ಯಾಕೆ ಕಳ್ತಾ ಇದೆಯಾ ನೀನು? ಇಲ್ಲಮ್ಮ, ನಂದು ಹಿಂಗೆ ಚೈನು ಕಳೆದಿದೆ, ಕಾಲನ್ ಚೈನ್ ಕಳೆದಿದೆ, ಹಾಗಾಗಿ ನಾನು ಹೊಸದು ತೊಗೊಂಡೇ ಮನೆಗೆ ಹೋಗಬೇಕು, ಇಲ್ಲಾಂದರೆ ಮನೆಗೆ ಹೋದರೆ ಬೈತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆವಾಗ ಅವರು ಆ ಮುದುಕನ ವೇಷದಲ್ಲಿರ್ತಕ್ಕಂಥ ಸಾಯಿಬಾಬರು ಏನು ಮಾಡ್ತಾರೆ ಅಂದರೆ ಅವ್ರ ತಾಯಿಗೆ ಕಿಶೆದಾನದಿಂದ ತೆಗೆದು ಚೈನನ್ನು ಈ ಥರ ಕೊಡ್ತಾರೆ. ಆವಾಗ ತಾಯಿ ಎಷ್ಟು ಖುಷಿ ಆಗ್ತಾಳೆ. ಸದ್ಗುರು ಸಾಯಿಬಾಬರ ದರ್ಶನವೇ ಆಯಿತು ಅಂತೇಳಿ ಅಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಆ ತಾಯಿ ಅವತ್ತಿನಿಂದ ಸದ್ಗುರು ಸಾಯಿಬಾಬರನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವತ್ತಿನಿಂದ ಅವರ ಕಷ್ಟ ಎಲ್ಲ ದೂರವಾಗಿ ಭಗವಂತನ ಕೃಪೆ ವಿಶೇಷವಾಗಿ ಆ ತಾಯಿಗೆ ಬರಲಿದೆ. ಮತ್ತು ವಿಶೇಷವಾಗಿ ಸದ್ಗುರು ಸಾಯಿ ಮಂದಿರದಲ್ಲಿ ಇದೇ ಥರ ವರವನ್ನು ತಗೊಂಡು ಮಾಡ್ತಕ್ಕಂಥ ಕೆಲಸವನ್ನದಲ್ಲಿ ಏನೇ ತೊಂದರೆ ತಾಪತ್ರೆ ಇರಲಿ ಎಲ್ಲ ಸಮೃದ್ಧವಾಗುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಶಿಕ್ಷಣದಲ್ಲಿ ಈಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬಂದು ಸಂಕಲ್ಪವನ್ನು ಮಾಡ್ತಾರೆ, ನಮಗೆ ಇಂಥದೇ ಓದಬೇಕು, ಇಂಥದೇ ನೌಕರಿ ಸಿಗ್ಬೇಕು ಅಂಥೇಳಿ ಎಲ್ಲವನ್ನು ಸಂಕಲ್ಪವನ್ನು ಮಾಡಿ ಎಷ್ಟೋ ಜನ ಇಲ್ಲಿ ಬಂದು ಕೂತ್ಕೊಂಡು ಆರಾಧನೆಯನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿ ಉದ್ಯೋಗವನ್ನು ತಗೊಂಡು ಒಂದು ಉನ್ನತ ಮಟ್ಟದಲ್ಲಿ ಇರುವಂಥವರು ಆಗಿದ್ದಾರೆ. ಮತ್ತು ವಿಶೇಷವಾಗಿ ಮದುವೆ ಅಂತ ಬಂದಾಗ ನೋಡಿರಿ, ಎಲ್ಲರಿಗೂ ಮದುವೆ ಬೇಕು ಜೀವನದಲ್ಲಿ. ವಿಶೇಷವಾಗಿರ್ತಕ್ಕಂಥವ್ರಿಂದ ಎಲ್ಲರಿಗೂ ಮದುವೆ ಆಗಬೇಕು. ಈ ನೋಡ್ರಿ, ಈಗ ಹೆಣ್ಣು ಸಿಗ್ತಾಯಿಲ್ಲ. ಹೆಣ್ಣು ಸಿಗುವಂಥವ್ರಿಗೆ ಇಲ್ಲಿ ಹೆಣ್ಣು ಸಿಕ್ಕರೂ ವಿಶೇಷವಾಗಿ ಸಂಸಾರದಲ್ಲಿ ತೊಂದರೆ ತಾಪತ್ರೆ ಇರ್ತವೆ. ಹಾಗಾಗಿ ಅವೆಲ್ಲವನ್ನು ಸರಿಪಡಿಸುವಂಥವರು ಸದ್ಗುರು ಸಾಯಿಬಾಬಾರವರು. ಮತ್ತು ಮದುವೆ ಅಂತ ಬಂದಾಗ ಎಲ್ಲರಿಗೂ ಅವರ ಕಷ್ಟದಲ್ಲಿ ಜಾತಕದಲ್ಲಿ ಅವರದಲ್ಲಿ ಏನೇ ತೊಂದರೆ ತಾಪತ್ರೆ ಇದ್ದರೆ ಎಲ್ಲವನ್ನು ನಿವಾರಣೆಯನ್ನು ಮಾಡುವಂಥವರು. ಮದುವೆ ಕಾರ್ಯ ಅಂತ ಬಂದಾಗ ಮದುವೆ ವಿಶೇಷವಾಗಿ ಎಲ್ಲರಿಗೂ ತೊಂದರೆ ತಾಪತ್ರೆನೇ. ಹಾಗಾಗಿ ಬರೀ ಇಲ್ಲಿ ಬಂದು ಒಂದು ಸಂಕಲ್ಪವನ್ನು ಮಾಡಿದರೆ ಸಾಕು, ಅವರು ಶೀಘ್ರದಲ್ಲೇ ಮದುವೆ ಆಗುವಂಥ ಕಾರ್ಯ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಎಷ್ಟೋ ಜನ ಇಲ್ಲಿ ಬಂದು ಸಂಕಲ್ಪವನ್ನು ಮಾಡಿ ಮದುವೆ ಆಗಿದೆ. ಮದುವೆ ಆಗಿದ ತಕ್ಷಣ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಸಬ್ಕಾ ಮಾಲಿಕ್ ಏಕ್ ಹೈ ಅಂಥೇಳಿ ಸದ್ಗುರು ಸಾಯಿಬಾಬರು ಹೇಳಿದರೆ ಎಲ್ಲ ಜನಾಂಗದವರು ಇಲ್ಲಿ ಬಂದು ಸಂಕಲ್ಪವನ್ನು ಮಾಡಿ ಅವರು ಏನೇ ಸರ್ವದೋಷಗಳಿದ್ದರೂ ಕಷ್ಟಗಳಿದ್ದರೂ ಕೂಡ ಎಲ್ಲವನ್ನು ನಿವಾರಣೆಯನ್ನು ಮಾಡುವಂಥ ಶಕ್ತಿ ಎಲ್ಲ ಇದೆ. ಹಾಗಾಗಿ ಮತ್ತು ಮದುವೆ ಆದ ಮೇಲೆ ಗಂಡ ಹೆಂಡತಿಯರ ಸಂಸಾರದಲ್ಲಿ ಒಂದು ತೊಂದರೆ ತಾಪತ್ರೆ ಬಂದೇ ಬರುತ್ತೆ. ಬಂದಾಗ ಏನು ಮಾಡ್ತಾರೆ ಅಂದರೆ ಇಲ್ಲಿ ಗುರುವಿನ ಅನುಗ್ರಹ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಏನಾದರೂ ತೊಂದರೆ ತಾಪತ್ರೆ ಆದಾಗ ಸೀದಾ ಬಂದು ಸಾಯಿಬಾಬಾ ಮಂದಿರಕ್ಕೆ ಸಂಕಲ್ಪವನ್ನು ಮಾಡಿ ಅವರ ಕಷ್ಟವನ್ನು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಇಲ್ಲಿ ಪರಿಹಾರ ಆಗಿದೆ. ಮತ್ತು ವಿಶೇಷವಾಗಿ ರಾಜಕೀಯ ಭವಿಷ್ಯ ಅಂತ ಬಂದಾಗ ರಾಜಕೀಯದಲ್ಲಿ ಇಲ್ಲಿ
ಬರೀ ಒಂದು ಬಂದು ಸಂಕಲ್ಪವನ್ನು ಮಾಡಿದ್ರೆ ಸಾಕು, ಎಲ್ಲರೂ ಯಾವುದೇ ದೋಷ ಇರಲಿ, ಯಾವುದೇ ತೊಂದರೆ